ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಇವತ್ತು ಆಷಾಢ ಶುಕ್ರವಾರದ 3ನೇ ವಾರ ಆಗಿರೋದ್ರಿಂದ ಶ್ರೀ ಚಾಮುಂಡೇಶ್ವರಿ ಪಾದಕ್ಕೆ ನಮಿಸುತ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ಕೂಡ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದರೆ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತ ವಿಡಿಯೋಗೆ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ ಸ್ನೇಹಿತರೆ. ಈ ಕುಂಭರಾಶಿಯವರಿಗೆ ಶನಿ ಸಂಚಾರದಿಂದ ಕುಬೇರ ಯೋಗ ಬರ್ತಾ ಇದೆ ಅಂತ ಹೇಳ್ಬೋದು. ಕುಬೇರ ಯೋಗ ಕುಂಭರಾಶಿಯವರಿಗೆ 2027ರವರೆಗೂ ಅದೃಷ್ಟವೋ ಅದೃಷ್ಟ. ಹಣದ ಕೊರತೆ ಇನ್ನು ಬರೋದೇ ಇಲ್ಲ. ಕಷ್ಟವಂತೂ ಹತ್ತಿರನೂ ಸುಳಿಯೋದಿಲ್ಲ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗಿದೆ. ಸುಮಾರು 30 ವರ್ಷಗಳ ನಂತರ ಶನಿಯು ಮೀನರಾಶಿಯನ್ನು ಪ್ರವೇಶಿಸಿದ್ದಾನೆ. 2027ರವರೆಗೆ ಶನಿ ಮೀನರಾಶಿಯಲ್ಲೇ ಇರಲಿದ್ದಾನೆ. ಶನಿಯು 2.5 ವರ್ಷಗಳ ಕಾಲ ಅಂದರೆ 2027ರವರೆಗೆ ಮೀನರಾಶಿಯಲ್ಲಿ ಇರುತ್ತಾನೆ. ಈ 2.5 ವರ್ಷಗಳಲ್ಲಿ ಕೆಲವು ರಾಶಿಗಳು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸುತ್ತವೆ. ವ್ಯವಹಾರದಲ್ಲಿ ಪ್ರಗತಿಯ ಅವಕಾಶವೂ ಇದೆ. ಶನಿಯು ಬಡವನನ್ನು ರಾಜನನ್ನಾಗಿ ಮಾಡುತ್ತಾನೆ ಮತ್ತು ನಿಮ್ಮ ಜೀವನವು ರಾಜರ ಜೀವನದಂತೆ ಆಗುತ್ತದೆ. ಶನಿದೇವರು ಪ್ರಸ್ತುತ ಗುರುವಿನ ಸ್ವರಾಶಿ ಅಂತ ಹೇಳ್ಬೋದು. ಮೀನರಾಶಿಯಲ್ಲಿ ಕುಳಿತಿದ್ದಾನೆ. ಇಲ್ಲಿ ಮೀನರಾಶಿಯಲ್ಲಿ ವಿರಾಜಮಾನವಾಗಿರುವ ಶನಿದೇವನು ಹಲವು ಜಾತಕದವರಿಗೆ ಅದೃಷ್ಟದ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ. ಈ ಅದೃಷ್ಟವಂತ ರಾಶಿಗಳಲ್ಲಿ ಕುಂಭರಾಶಿಯು ಒಂದಾಗಿದ್ದು, ಇಲ್ಲಿ ಕುಂಭರಾಶಿಯವರು ಕರ್ಮನಿಷ್ಠರಾಗಿ ಮತ್ತು ಜ್ಞಾಪಸಮ್ಮತವಾಗಿ ನಡೆದುಕೊಳ್ಳುತ್ತಾರಾದರೆ ಖಂಡಿತ ಶನಿದೇವನ ಕೃಪೆಗೆ ಪಾತ್ರರಾಗಲಿದ್ದಾರೆ. ಹಾಗಾದರೆ ಬನ್ನಿ, ಇಲ್ಲಿ ಗುರುವಿನ ರಾಶಿ ಮೀನರಾಶಿಯಲ್ಲಿ 2027ರವರೆಗೂ ವಿರಾಜಮಾನನಾಗಲಿರುವ ಶನಿದೇವನು ಪ್ರಸ್ತುತ ನಿರ್ಮಿಸಿರುವ ಕುಬೇರ ಯೋಗ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನನ್ನ ವಿನಂತಿ ಏನಂದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಗಳಿಗಾಗಿ ತಪ್ಪದೆ ಪಕ್ಕದ ಬೆಲ್ ಐಕಾನನ್ನು ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆ ಬಾಧಿಸುತ್ತಿದ್ದರೆ ಶ್ರೀ ಚಾಮುಂಡೇಶ್ವರಿಯ ಪಾದಗಳಲ್ಲಿ ಅರ್ಪಿಸಿ. ಖಂಡಿತ ಇವತ್ತು ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ಪೂಜೆಯನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಯಾವುದೇ ದೋಷಗಳಿದ್ರೂ ಕೂಡ ಶ್ರೀ ಚಾಮುಂಡೇಶ್ವರಿ ತಾಯಿ ಅದನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನ್ಯಾಯದ ದೇವರು ಶನಿಯು ಬಹಳ ನಿಧಾನಗತಿಯಲ್ಲಿ ಚಲಿಸುತ್ತಾನೆ. ಶನಿಯು ಸುಮಾರು 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಇದರಿಂದ ಶನಿಯ ಶುಭ ಅಥವಾ ಅಶುಭ ಫಲಿತಾಂಶಗಳು ಬಹಳ ನಿಧಾನವಾಗಿ ಸಿಗುತ್ತವೆ. ಶನಿದೇವರು ಮಹಾದಶ ಅಂತರ್ದಶ ಅಥವಾ ಸಾಡೆ ಅಥವಾ ದಯ ಬಂದಾಗ ಯಾವುದೇ ವ್ಯಕ್ತಿ ಅನೇಕ ರೀತಿಯ ದುಃಖ ಮತ್ತು ಸಂಕಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಕುಂಭರಾಶಿ ಕೂಡ ಶನಿ ಸಾಡೆಸಾತಿಯ ಪ್ರಭಾವಕ್ಕೆ ಒಳಗಾಗಿದೆ. ಅದಾಗಿಯೇ ಇಲ್ಲಿ ರೂಪುಗೊಳ್ಳುವ ಕುಬೇರ ಯೋಗವು ಖಂಡಿತ ಕುಂಭರಾಶಿಯ ಜಾತಕದವರಿಗೆ ಉಚಿತ ಪರಿಣಾಮಗಳನ್ನು ಕರುಣಿಸಬಹುದಾಗಿದೆ. ಕಾರಣ ಶನಿದೇವನು ಸ್ವತಃ ಕುಂಭರಾಶಿಯ ಸ್ವಾಮಿ ಗ್ರಹನಾಗಿದ್ದು, ಇದರಿಂದಾಗಿ ಇಲ್ಲಿ ಕುಂಭರಾಶಿಯವರು ಉತ್ತಮ ಕರ್ಮಗಳ ಮೂಲಕ ಮುನ್ನಡೆದರೆ ಇಲ್ಲಿ ಕುಬೇರ ಯೋಗದಿಂದ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ. ಇಲ್ಲಿ ಶನಿದೇವನು ನಿರ್ಮಿಸಲಿರುವ ಕುಬೇರ ಯೋಗವು ಈ ಸಮಯವನ್ನು ಸಾಕಷ್ಟು ಶುಭಕರಗೊಳಿಸಲಿದೆ. ಇಲ್ಲಿ ನೀವು ಯೋಜಿತ ಕೆಲಸದಲ್ಲಿ ಆರ್ಥಿಕ ಲಾಭವನ್ನು ಸಾಧಿಸುವಿರಿ. ಶನಿಯ ಆಶೀರ್ವಾದದಿಂದ ಕೆಲಸದಲ್ಲಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತದೆ. ವ್ಯಾಪಾರ ಮಾಡುವವರು ಭಾರಿ ಮೊತ್ತದ ಹಣವನ್ನು ಹೂಡಿಕೆ ಮಾಡುತ್ತಾರೆ. ಕುಂಭರಾಶಿಯವರು ಕೆಲಸ ಕಾರ್ಯಗಳ ಪ್ರತಿಷ್ಠೆ ಹೊಂದಿದ್ದರೆ ಇಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಯೋಜಿತ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ವ್ಯವಹಾರಗಳನ್ನು ವಿಸ್ತರಿಸಲು ಈ ಸಮಯ ತುಂಬ ಸಹಾಯಕವಾಗಿರುತ್ತದೆ. ಈ ಸಮಯದಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡಬಹುದು. ಇಲ್ಲಿ ಕುಂಭರಾಶಿಯವರು ಮಾಡುವ ಯಾವುದೇ ಕೆಲಸದಲ್ಲಿ ಅನುಕೂಲಕರ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಮಾನಸಿಕ ಶಾಂತಿಯನ್ನು ಅನುಭವಿಸುತ್ತಾರೆ. ಪೋಷಕರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಆರ್ಥಿಕ ಲಾಭಗಳು ಸಹ ಉಂಟಾಗುತ್ತದೆ. ವಿಶೇಷವಾಗಿ ಇಲ್ಲಿ ಪಾರಿವಾರಿಕ ಜೀವನದಲ್ಲಿ ಸಂತಸವಿರಲಿದೆ. ಪರಿವಾರ ಸದಸ್ಯರ ಸಹಕಾರವಿರಲಿದೆ. ವೈವಾಹಿಕ ಜೀವನವೂ ಸಹ ಸುಂದರವಾಗಿದ್ದು
ಮಧುರತೆಯು ಅನುಭೂತಿ ಉಂಟಾಗಲಿದೆ. ಇಲ್ಲಿ ಸಂತಾನ ಸುಖದ ಯೋಗವೂ ಕೂಡ ಪ್ರಬಲಗೊಳ್ಳಲಿದೆ. ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ಕುಬೇರ ಯೋಗವು ನಿಮ್ಮ ಪಾಲಿಗೆ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದ್ದು, ಇಲ್ಲಿ ತಪ್ಪದೆ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ಕರ್ಮಫಲದಾತನಾಗಿರುವ ಶನಿದೇವನಿಂದ ರೂಪುಗೊಳ್ಳಲಿರುವ ಕುಬೇರ ಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಕುಂಭ ರಾಶಿಯವರಿಗೆ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಿಶೇಷವಾಗಿ ವಿಡಿಯೋದಲ್ಲಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ನೀವು ಮರಿಬೇಡಿ. ಚಾಮುಂಡೇಶ್ವರಿಯ ಭಕ್ತರಾಗಿದ್ದರೆ ನೀವು ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಶನಿದೇವನ ಭಕ್ತರಾಗಿದ್ದರೆ, ಕರ್ಮದಾತ ಶನಿದೇವನ ಭಕ್ತರಾಗಿದ್ದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ. ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಅಥವಾ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಒಳ್ಳೆ ಮಾಹಿತಿ ಇದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಶನಿ ಮಹಾತ್ಮನ ಪ್ರಭಾವ ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಅನ್ನೋದನ್ನು ಇನ್ನೂ ಸಾಡೆ ಸಾತಿ ನಡೀತಾ ಇದೆ. ಅಂದರೆ ಕೊನೆಯ ಹಂತದ ಸಾಡೆ ಸಾತಿ ಈ ಕುಂಭರಾಶಿಯವರಿಗೆ ನಡೀತಾ ಇದೆ. ಇನ್ನು 2 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ಇದು ಕೊನೆಯ ಹಂತ ಆಗಿರೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನು ಶನಿ ಮಹಾತ್ಮನು ಕೊಡ್ತಾನೆ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರಿಗೆ. ಹಾಗಾಗಿ ಕುಂಭರಾಶಿಯವರು ಯಾರೂ ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ವಿಷಯ ಪೂರ್ತಿ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಸಿಗ್ತೀನಿ ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ, ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ. ಮತ್ತು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಯಾವ ರಾಶಿ ಬಗ್ಗೆ ತಿಳಿಸ್ಬೇಕು ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ರಾಶಿ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್, ಬಾಯ್ ಆಲ್.